हेलो माय डियर चिल्ड्रन, हाउ आर यू। आप कैसे हैं चिल्ड्रन? बहुत अच्छे से ना, बढ़िया है ना। ಓಕೆ ಚಿಲ್ಡ್ರನ್, ಸೊ ನಾವು ಏನಪ್ಪ ಅಂತಂದರೆ ಆಗಸ್ಟ್ ಹೋಯ್ತಲ್ಲ, ಲಾಸ್ಟ್ ಮಂತ್ ಆಗಸ್ಟ್ ಹೋಯ್ತು. ಸೊ ಆಗಸ್ಟ್ದಂದು ನಾವು ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ ಗೊತ್ತಾಯ್ತಾ ನಿಮಗೆ ಆಗಸ್ಟಲ್ಲಿ? ಓಕೆ ಹೋಗಲಿ, ಇವಾಗ ಯಾವುದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ? ಗಣೇಶ ಚತುರ್ಥಿ ಅಲ್ವಾ? ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಸೊ ಇದು ಗಣೇಶನ ಹಬ್ಬ ರಾಷ್ಟ್ರೀಯ ಹಬ್ಬನೋ ಅಥವಾ ಧಾರ್ಮಿಕ ಹಬ್ಬನೋ ಹೇಳಿ ನೋಡೋಣ. ಧಾರ್ಮಿಕ ಹಬ್ಬ, ಮನೆಗಳಲ್ಲಿ ಆಚರಿಸುವಂಥ ಹಬ್ಬ ಧಾರ್ಮಿಕ ಹಬ್ಬ. ಇದನ್ನ ರಾಷ್ಟ್ರೀಯ ಹಬ್ಬನೂ ಅಂತ ಯಾಕೆ ರಾಷ್ಟ್ರೀಯ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅಂದರೆ, ಎಲ್ಲ ದೇಶ ಬಾಂಧವರು, ಎಲ್ಲ ಜಾತಿ ಬಾಂಧವರು, ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರಲ್ವ. ನೋಡ್ರಿ, ಹಿಂದೂ ಜನ ಅಷ್ಟೇ ಏನಪ್ಪ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಎಷ್ಟೋ ಜನ ಮುಸ್ಲಿಮ್ಸ್, ಎಷ್ಟೋ ಜನ ಕ್ರೈಸ್ತರು, ಎಷ್ಟೋ ಜನ ಜೈನಿಸಮ್ಸ್, ಬೌದ್ಧಿಸಮ್ಸ್ ಎಲ್ಲರೂ ಒಗ್ಗಟ್ಟಾಗಿ ಏನು ಮಾಡ್ತಾ ಇದ್ದೀವಿ? ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ರೈಟ್, ಹೌದಲ್ವಾ? ಓಕೆ ಚಿಲ್ಡ್ರನ್, ಸೊ ಹಾಗಾದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಧಾರ್ಮಿಕ ಹಬ್ಬಗಳು ಆಮೇಲೆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೇವೆ. ಧಾರ್ಮಿಕ ಹಬ್ಬಗಳಿಗೆ ಬರ್ತವೆ, ಗಣೇಶ ಚತುರ್ಥಿ ಬರುತ್ತೆ, ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ಶಿವರಾತ್ರಿ ಬರುತ್ತೆ, ರಕ್ಷಾಬಂಧನ ಬರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಂತೂ ತಿಂಗಳಿಗೆ 1 ರಿಂದ 2 ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಆದರೆ ಅದೇ ಮುಸ್ಲಿಂ ಹಬ್ಬಗಳಲ್ಲಿ ಮೊಹರಂ ಮತ್ತು ಬಕ್ರೀದ್ ಅಂತ ಮಾಡ್ತಾರೆ. ಕ್ರಿಶ್ಚಿಯನ್ಸಲ್ಲಿ ಏನು ಮಾಡ್ತಾರೆ? ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಿಟ್ಟರೆ ಗುಡ್ ಫ್ರೈಡೆ ಅಂತ ಒಂದು ಮಾಡ್ತಾರೆ ಅಲ್ವಾ. ಬೌದ್ಧಿಸಮ್, ಕ್ರೈಸ್ತಿಸಮ್, ಸಿಖ್ ಧರ್ಮ, ಹೀಗೆ ಎಲ್ಲ ಧರ್ಮಗಳಲ್ಲಿ 1, 2, 3 ಅಂತ ಹಬ್ಬಗಳಿದ್ರೆ, ನಮ್ಮ ಹಿಂದೂ ಧರ್ಮಗಳಲ್ಲಿ ಸಾವಿರಾರು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಆದರೆ ಅವುಗಳನ್ನು ನಾವು ಯಾವನ್ನೂ ಕೆಟ್ಟದಂತ ಹೇಳಬಾರ್ದು, ಯಾಕಂದರೆ ಅವು ನಮ್ಮ ರೂಢಿ ಸಂಪ್ರದಾಯ ಪರಂಪರೆಯಿಂದ ಬಂದಂಥ ಹಬ್ಬಗಳು ಅಲ್ವಾ. ಯಾಕೆಂದರೆ ಅವುಗಳನ್ನು ನಾವು ಪುರಾತನ ಕಾಲದಿಂದನೂ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ, ಮಾಡ್ತಾ ಇದ್ದೀವಿ, ಮುಂದೆನೂ ಆಗ್ತವೆ. ಎಷ್ಟು ಆಚರಣೆ ಮಾಡ್ಕೊತ ಬರ್ತಾರೆ ಮುಂದೆ ಗೊತ್ತಿಲ್ಲ. ಆದರೆ ಈ ಏನಪ್ಪ ಅಂತಂದ್ರೆ ಧಾರ್ಮಿಕ ಹಬ್ಬಗಳನ್ನು ನಾವು ಎಲ್ಲ ಮನೆಗಳಲ್ಲಿ ಆಚರಣೆ ಮಾಡ್ತೀವಿ. ಹಾಗೆ ರಾಷ್ಟ್ರೀಯ ಹಬ್ಬಗಳನ್ನು ಗೊತ್ತಾ ನಿಮಗೆ? ಯಾವ್ಯಾವ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ? ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತೀವಿ, ಗಣರಾಜ್ಯೋತ್ಸವವನ್ನು ಮಾಡ್ತೀವಿ, ಗಾಂಧಿ ಜಯಂತಿ ಮಾಡ್ತೀವಿ ಅಲ್ವಾ. ಆಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತೀವಿ. ಮತ್ತು ಏನಪ್ಪ ಅಂತಂದರೆ ಜಯಂತಿಗಳನ್ನು ಮಾಡ್ತೀವಿ, ಹಲವಾರು ಜಯಂತಿಗಳನ್ನು ಮಾಡ್ತೀವಿ. ಸೊ ಈ ರೀತಿಯಾಗಿ ರಾಷ್ಟ್ರೀಯ ಹಬ್ಬಗಳನ್ನು ಸಹ ನಾವು ಆಚರಣೆಯನ್ನು ಮಾಡ್ತೀವಿ. ಮಕ್ಕಳೇ, ಇಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ? ಮನೆಗಳಲ್ಲಿ ಆಚರಣೆ ಮಾಡೋ, ಇಡೀ ದೇಶದಾದ್ಯಂತ ಹೇಗೆ ಆಚರಣೆ ಮಾಡ್ತೀವಿ ಅಂತಂದರೆ, ಇಡೀ ದೇಶ, ನಮ್ಮ ಭಾರತ ದೇಶ ಮೊದಲು ಬ್ರಿಟಿಷರ ಕೈಯಲ್ಲಿ ಏನಾಗ್ಬಿಟ್ಟಿತ್ತು, ಅವ್ರ ಅಂಡರಲ್ಲಿತ್ತು. ಅವರು ಹೇಗೆ ಆಡಿಸ್ತಾರೋ ಆ ರೀತಿ ನಮ್ಮ ಭಾರತದ ಜನತೆ ಆಡ್ತಾ ಇದ್ರು ಅಂದ್ರೆ ಅವರು ಅವರ ಮುಷ್ಟಿಯಲ್ಲಿದ್ದರು. ಅವ್ರು ಏನು ಹೇಳ್ತಾರೋ ಹಾಗೆ ಕೇಳಬೇಕು ಅಂತ ಹೇಳಿ. ಸೊ ಇದಕ್ಕಾಗಿ ಎಷ್ಟೋ ಜನರು, ಸಾವಿರಾರು ಜನರು, ಲಕ್ಷಾಂತರ ಜನ ಮೂಲೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ನಮ್ಮ ಭಾರತೀಯರು ಅಲ್ವಾ. ನಮ್ಮ ಭಾರತವನ್ನು ನಮಗಾಗಿ ಬಿಟ್ಟುಕೊಡ್ರಿ, ನೀವು ಬ್ರಿಟಿಷರು ಇಲ್ಲಿಂದ ತೊಲಗ್ರಿ ಅಥವಾ ನಮ್ಮ ಭಾರತ ದೇಶವನ್ನು ಬಿಟ್ಟು ಹೋಗ್ರಿ ಅಂತ ಹೇಳಿ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ರು, ಯುದ್ಧ ಮಾಡಿದರು. ಯುದ್ಧ ಅಂತಂದ್ರೆ ಭಯಂಕರವಾದ ಯುದ್ಧಗಳೆಲ್ಲ ಏನಪ್ಪ ಅಂತಂದರೆ ಎಷ್ಟೋ ಸಾವು ನೋವುಗಳು ಸಂಭವಿಸಿದವು, ಎಷ್ಟೋ ಆಸ್ತಿ ಪಾಸ್ತಿಗಳ ಹಾನಿಗಳಾದವು. ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದಂಥ ಎಲ್ಲ ಏಜ್ನವರು ಕೂಡ ಏನಾದರೂ ಇದರಲ್ಲಿ ಭಾಗವಹಿಸಿ ಎಷ್ಟೋ ಜನ ಹುತಾತ್ಮರಾದರು. ಹೌದಾ? ಆಮೇಲೆ ನಮ್ಮ ಭಾರತ ದೇಶದಕ್ಕೆ ಪ್ರಾಣಾರ್ಪಣೆಯನ್ನು ಮಾಡಿದ ಎಷ್ಟೋ ಮಹನೀಯರಿದ್ದಾರೆ. ಗಾಂಧೀಜಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಬೇಡ್ಕರ್ ಅವರಿರ್ಬೋದು, ಗೋಖಲೆ ಅವರಿರ್ಬೋದು, ಆಮೇಲೆ ಭಗತ್ ಸಿಂಗ್ ಅವರಿರ್ಬೋದು, ಎಷ್ಟೋ ಜನ. ಇವರು ಅಷ್ಟೇ ಅಂತಲ್ಲ ಮಕ್ಕಳ, ಸಂಗೊಳ್ಳಿ ರಾಯಣ್ಣ ಕೇಳ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮ ಕೇಳ್ತೀವಿ. ಸಣ್ಣ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಎಲ್ಲ ವಯಸ್ಸಿನವರು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ರು. ಎಷ್ಟೋ ವರ್ಷಗಳ ಹೋರಾಟದ ಫಲವೇ 1947 ಅಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಲ್ವಾ ಚಿಲ್ಡ್ರನ್. ಸೊ ಇದನ್ನೇ ನಾವು ಸ್ವಾತಂತ್ರ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಸೊ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ನಮ್ಮ ಭಾರತ ದೇಶ ಎಂಥದ್ದಿರ್ಬೋದು?
ಯಾಕೆ ಬ್ರಿಟಿಷರು ನಮಗೆ ಬಂದರು, ನಮ್ಮ ಒಂದು ದೇಶಕ್ಕೆ ಬಂದರು? ಅವರಿಗೆ ಮೊದಲೇ ನಾವು ಅಲ್ಲಿ ಹೋಗಬೇಕು, ಅವ್ರ ಮೇಲೆ ದಾಳಿ ಮಾಡಬೇಕು, ಭಾರತವನ್ನು ನಾವು ತೊಗೊಂಡ್ಬಿಡ್ಬೇಕು ಅನ್ನೋ ಯಾವುದೇ ಉದ್ದೇಶ ಇದ್ದಿರಲಿಲ್ಲ. ಆದರೆ ಬ್ರಿಟಿಷರು ಇಲ್ಲಿ ಬಂದಾಗ ಕೇವಲ ಒಂದು ವ್ಯಾಪಾರಕ್ಕಾಗಿ ಬಂದಿದ್ರು. ಅವರು ಯಾವುದಕ್ಕೆ ಬಂದಿದ್ರು? ವ್ಯಾಪಾರಕ್ಕಾಗಿ. ಯಾವ ಥರ ವ್ಯಾಪಾರ ಮಾಡ್ತಿದ್ರಿ? ಮಸಾಲೆ ಸಾಮಾನುಗಳು ನಮ್ಮ ಭಾರತದಲ್ಲೂ ಹೇರಳವಾಗಿ, ಅಂದರೆ ಬಹಳಷ್ಟು ಅತಿ ಹೆಚ್ಚು ಬೆಳೆಯುವಂಥದ್ದು ಮಸಾಲೆ ಪದಾರ್ಥಗಳು, ಸುವಾಸನೆಯಿಂದ ಕೂಡಿದಂಥ ಮಸಾಲೆ ಪದಾರ್ಥಗಳು. ಸೊ ಇವುಗಳಿಗೆ ಮಾರು ಹೋಗಿ ಬ್ರಿಟಿಷರು ನಾವು ಯಾಕೆ ಈ ಪ್ರದೇಶವನ್ನು ನಮಗೆ ಯಾಕೆ ನಾವು ಇದನ್ನು ತೊಗೋಬಾರ್ದು ಅಂತ ವಿಚಾರ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನೋಡ್ರಿ, ಮಸಾಲೆ ಪದಾರ್ಥಗಳಿಗೆ ನಮ್ಮ ದೇಶ ಫೇಮಸ್ ಅಲ್ವಾ? ಸೊ ಹಾಗಾದರೆ ನಮ್ಮ ಭಾರತ ದೇಶ ಎಷ್ಟು ದೊಡ್ಡದಾಗಿರ್ಬೋದು, ಇನ್ನೂ ಏನೆಲ್ಲ ಇರ್ಬೋದು. ನಮ್ಮ ಭಾರತ ದೇಶದ ಹಲವಾರು ಭಾಷೆಗಳ ಒಂದು ಬೀಡು. ಕನ್ನಡ ಮಾತಾಡ್ತೀವಿ, ಮರಾಠಿ ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಕೊಂಕಣಿ ಮಾತಾಡ್ತೀವಿ, ಆಮೇಲೆ ತುಳು ಮಾತಾಡ್ತೀವಿ, ಆಮೇಲೆ ಆಂಧ್ರ ಭಾಷೆ ಮಾತಾಡ್ತೀವಿ, ಹೌದಾ? ಆಮೇಲೆ ಮತ್ತೇನಪ್ಪ ಅಂತಂದರೆ ಕೇರಳದ ಎಲ್ಲ ಮಣಿಪುರಂ ಭಾಷೆ ಮಾತಾಡ್ತೀವಿ. ನೋಡ್ರಿ, ಏನಪ್ಪ ಅಂತಂದ್ರೆ ಹಿಂದಿ ಮಾತಾಡ್ತೀವಿ. ಎಷ್ಟೊಂದು ಭಾಷೆಗಳ ಮಹಾಸಾಗರವೇ ನಮ್ಮಲ್ಲಿ ಭಾರತದಲ್ಲಿದೆ ಅಲ್ವಾ? ಭಾರತ ದೇಶ, ಅದಕ್ಕೆ ನಾವು ಹೇಳ್ತೀವಿ ಮೆಲ್ಟಿಂಗ್ ಪಾಟ್ ಅಂತ ಕರಿತೀವಿ. ಯಾವುದೇ ಧರ್ಮ ಬರಲಿ, ಯಾವುದೇ ಜಾತಿ ಬರಲಿ, ಅಥವಾ ಯಾವುದೇ ಒಂದು ಭಾಷೆದವರು ಬಂದು ಎಲ್ಲರನ್ನೂ ನಾವು ಅತೀ ಪ್ರೀತಿಯಿಂದ, ಅತೀ ಕಾಳಜಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ನಮ್ಮ ಭಾರತ ದೇಶ ನೋಡ್ತಾ ಇದೆ. ಸೊ ಅದಕ್ಕೆ ಮೆಲ್ಟಿಂಗ್ ಪಾಟ್ ಅಂದರೆ ಕರಗಿಸುವಂಥ ಒಂದು ಪಾಟ್, ಅಂದರೆ ಪಾತ್ರೆ ಇದ್ದ ಹಾಗೆ ಅಂತ. ಎಲ್ಲರನ್ನು ನಾವು ಅರಗಿಸ್ಕೊಳ್ತೀವಿ. ಯಾರನ್ನು ನೀವು ನಮ್ಮವರಲ್ಲ ಅಂತ ಯಾರನ್ನು ನಾವು ಹೊರಗಡೆ ಹಾಕೋದಿಲ್ಲ. ಭಾರತ ದೇಶದವರು ಅಲ್ವಾ? ಭಾರತ ದೇಶ ಹಿಮಾಲಯದಿಂದ ಆಮೇಲೆ ಏನಪ್ಪ ದಕ್ಷಿಣದಿಂದ ಉತ್ತರದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಎಲ್ಲೆಲ್ಲೆಲ್ಲೆಲ್ಲ ಹಬ್ಬಿದೆ ನಮ್ಮದು ಅಲ್ವಾ? ಸೊ ಹಾಗಾದ್ರೆ ಈ ಒಂದು ವಿಷಯದ ಮೇಲೆನೆ ನಮಗೆ ಇವತ್ತು ಒಂದು ಪದ್ಯ ಇದೆ ಮಕ್ಕಳೇ, ಅದನ್ನು ನೋಡ್ಕೊಂಡು ಬರೋಣ. ಏನು ಆ ಪದ್ಯದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಕನ್ನಡದಲ್ಲಿ ಇದೆ, ನಾವು ಎಲ್ಲ ಭಾಷೆಯಲ್ಲಿಯೂ ನಾವು ಭಾರತ ದೇಶದ ಬಗ್ಗೆ ನಾವು ಕೊಂಡಾಡ್ಕೊಂಡಿದ್ದೀವಿ. ಕವಿತಾ ಮೇರಾ ಭಾರತ ದೇಶ್ ಏನಿದೆ ಹೇಳ್ರಿ? ಮೇರಾ ಭಾರತ್ ದೇಶ್ ಅಲ್ವಾ? ಸೊ ಮೇರಾ ಭಾರತ ದೇಶ್, ನನ್ನ ಭಾರತ ದೇಶ. ಈ ಭಾರತ ದೇಶದ ಬಗ್ಗೆ ಈ ಒಂದು ಲೆಸನ್ನಲ್ಲಿ, ಈ ಒಂದು ಪೋಯಮಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಕವಿತಾ ಪ್ರವೇಶ್ ನೋಡೋಣ. ಫಸ್ಟು ಇಂಟ್ರೊಡಕ್ಷನ್. ಭಾರತ್ ಹಮಾರಾ ದೇಶ ಹೇ, ನಮ್ಮ ದೇಶ. ಹಮಾರೆ ದೇಶ ಮೇ ಕೈ ಭಾಷಾಯೇ ಬೋಲಿ ಜಾತಿ ಹೇ. ನಾನು ಹೇಳಿದ್ನಲ್ಲ, ಎಲ್ಲ ಭಾಷೆಯ ಹಲವಾರು ಭಾಷೆಗಳ ನಾವು ನೋಡ್ತೀವಿ. ಅದರಲ್ಲಿಯೂ ನೀವು ಬೆಂಗಳೂರಿಗೆ ಹೋದ್ರಿ, ಕನ್ನಡ ಮಾತಾಡೋದಕ್ಕಿಂತ ಹೆಚ್ಚೇ ಎಲ್ಲ ಭಾಷೆದವರು ಅಲ್ಲಿದ್ದಾರೆ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ನಮ್ಮ ಭಾರತ ದೇಶ ಎಂಥದ್ದು ಅಂತ ಹೇಳಿ. ಎಲ್ಲ ಭಾಷೆದವರು ನಮ್ಮಲ್ಲಿ ನಾವು ನಮ್ಮವರು ಅಂತ ಕಾಣ್ತೀವಿ. ತಥಾ ಯಹಾ ವಿಭಿನ್ನ ಜಾತಿಯ ಧರ್ಮ ಕೆ ಲೋಗ್ ಬಿ ರಹತೆ. ಮುಸ್ಲಿಮ್ಸ್ ಇದ್ದಾರೆ, ಇಂಡಿಯನ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನಿಸಮ್ ಇದ್ದಾರೆ, ಬೌದ್ಧಿಸಮ್ ಇದ್ದಾರೆ, ಸಿಖಿಸಮ್ ಇದ್ದಾರೆ, ಎಲ್ಲರೂ ಫಾರಿನರ್ಸ್ ಇದ್ದಾರೆ, ಎಲ್ಲರೂ ನಮ್ಮ ದೇಶದಲ್ಲಿದ್ದಾರೆ ಅಲ್ವಾ? ಇದೇ ಜಾತಿ, ಇದೇ ಧರ್ಮ ಅಂತ ಯಾವುದನ್ನು ನಾವು ನೋಡದೆ ಯಾರಿಗೂ ನಾವು ಏನು ಮಾಡಲ್ಲ, ಯಾವುದೇ ಹಿಂಸೆ ಕಿರುಕುಳವನ್ನು ಕೊಡಲ್ಲ. ಆದರೆ ನೀವು ಅದೇ ಬೇರೆ ದೇಶಕ್ಕೆ ಹೋಗ್ರಿ ಮಕ್ಕಳೇ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ದಾರೆ ಅಂತೇಳಿ ಎಲ್ಲೋ ಒಂದೊಂದು ಕಡೆ ಕಾಲೇಜಲ್ಲಿ ಅವರನ್ನು ಹಿಂಸೆ ಮಾಡ್ತಿರ್ತಾರೆ. ನೀವು ಅಲ್ಲಿಂದ ಬಂದಿದ್ದಾರೆ, ಇಲ್ಲಿಂದ ಬಂದರೆ ಕಾಲೇಜ್ ಬಿಟ್ಟು ಹೋಗ್ರಿ, ಹಾಗೆ ಹೀಗೆ ಅಂತ ಹಿಂಸೆ ಮಾಡ್ತಿರ್ತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಆ ರೀತಿ ನಾವು ಎಲ್ಲೂ ಕಾಣೋದಿಲ್ಲ. त्याग, सेवा, अनेकता में एकता में ये सब भारत की विशेषता है. ಅನೇಕತೆಯಲ್ಲಿ ಏಕತೆ ಅಂದರೆ ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೊಳ್ಳೋದು ನಮ್ಮ ಭಾರತ ದೇಶದ ಒಂದು ಗುರಿ. इस कविता में हमारे देश की महानता के बारे में बताया गया है. ನಮ್ಮ ಭಾರತ ದೇಶ ಯಾಕೆ ಮಹಾನ್ ಅನ್ನೋ ಶಬ್ದ ಚಿಕ್ಕದಲ್ಲ ಮಕ್ಕಳೇ, ಅತೀ ವಿಸ್ತಾರವಾದಂಥ ಒಂದು ವಿಶೇಷತೆ ಇದರಲ್ಲಿ ಅದರಲ್ಲಿ. ಓಕೆ, ಮಹಾನ್ ಅಂತ ಯಾಕೆ ಅನಿಸ್ಕೊಂಡಿದೆ ಅದನ್ನು ನೋಡೋಣ. ಪಹಚಾನ ಜಾತಾ ಭಾರತ್ ವಿಶಾಲ್ ದೇಶ್ ಕೆ ನಾಮ್ ಸೇ. ನಮ್ಮ ವಿಶಾಲ ಭಾರತ ಅಂತ ಕರಿತೀವಿ ನಾವು. ಬರೀ ನಮ್ಮ ಭಾರತ ದೇಶ ಅಂತ ಕರೆಯಲ್ಲ, ನಮ್ಮ ವಿಶಾಲ ಭಾರತ ವಿಶಾಲವಾಗಿದೆ. ಮನಸ್ಸಿನಿಂದನೂ ವಿಶಾಲವಾಗಿದೆ, ಪ್ರದೇಶದಿಂದನೂ ವಿಶಾಲವಾಗಿದೆ, ಎಲ್ಲದರಲ್ಲೂ ವಿಶಾಲವಾಗಿದೆ. ವಿಶಾಲ ಆದ್ರೆ ಅಂದರೆ ದೊಡ್ಡದಕ್ಕಿಂತ ಅತಿ ದೊಡ್ಡದು. ಓಕೆ, ವಿಶಾಲ ಅಂತ ಕರಿತೀವಿ. ಪಹಚಾನ ಜಾತಾ ಭಾರತ್ ವಿಶಾಲ್ ದೇಶ್ ಕೆ ನಾಮ್ ಸೇ. ನಮ್ಮದು ಭಾರತ ದೇಶ ಏನಂತ ಗುರುತಿಸ್ಕೊಳ್ತೈತೆ ಅಂದ್ರೆ ಮಹಾನ್ ದೇಶ, ವಿಶಾಲ ದೇಶ ಅಂತ ಹೇಳಿ ಗುರುತಿಸ್ತದೆ. ಕೇವಲ ಅಮೇರಿಕಾ ಒಂದು ದೊಡ್ಡ ದೇಶ ಅಂತ ಕರಿತೀವಿ, ಆದರೆ ನಮ್ಮ ಭಾರತ ದೇಶ ವಿಶಾಲ ದೇಶ ಅಂತ ಹೇಳಿ ಕರೆಸ್ಕೊಳ್ತದೆ.
ಹಾಗೆ ವಿಶಾಲ ಅಂದರೆ ಬಹಳಷ್ಟು ದೊಡ್ಡದು ಅಂದರೆ ಬರೀ ನೋಡೋದಕ್ಕೆ ಜಾಗ ಮಾತ್ರ ದೊಡ್ಡದಲ್ಲ, ಎಲ್ಲ ರೀತಿಯಿಂದಲೂ ವಿಶಾಲತೆಯನ್ನು ಹೊಂದಿದೆ ಅಂತ ಅರ್ಥ. ಓಕೆ. हिमालय पर्वत उत्तर में, हिंद महासागर दक्षिण में. वाव. हिमालय पर्वत उत्तर में, हिमालय पर्वत उत्तर में, हिंद महासागर दक्षिण में. ಇಲ್ಲಿ ಏನಿದೆ, ಇಲ್ಲಿ ಹಿಮಾಲಯ ಪರ್ವತ ಇದೆ ಮೇಲೆ. ಓಕೆ. ಹಿಮಾಲಯ, ಇಲ್ಲಿ ಏನು, ಹಿಂದ್ ಮಹಾಸಾಗರ್. ಹಿಂದ್ ಮಹಾಸಾಗರ ಅಂದ್ರೆ ಏನು, ದೊಡ್ಡ ಸಾಗರ. ನದಿಗಿಂತ ದೊಡ್ಡದು ಸಮುದ್ರ, ಸಮುದ್ರಕ್ಕಿಂತ ದೊಡ್ಡದು ಸಾಗರ. ಗೊತ್ತಿರಲಿ ನಿಮಗಿದ. ನದಿ ಬರುತ್ತೆ, ಕೆರೆ, ನದಿಗಳಲ್ಲಿ ಚಿಕ್ಕ ನದಿಗಿಂತ ದೊಡ್ಡದು ಸಮುದ್ರ, ಸಮುದ್ರಕ್ಕಿಂತ ದೊಡ್ಡದು ಮಹಾಸಾಗರ. ಸಾಗರಗಳು ಬರ್ತವೆ, ಹೌದಾ. ಸೊ ಹಿಮಾಲಯ ಪರ್ವತ ಉತ್ತರ ಮೇ, ಹಿಮಾಲಯ ಅತಿ ಎತ್ತರವಾದಂಥ ಪರ್ವತ ಹಿಮಾಲಯ, ನಮ್ಮ ದೇಶದ್ದು ಹಿಮಾಲಯ ಪರ್ವತ ಉತ್ತರದಲ್ಲಿದೆ. ಆಮೇಲೆ ಹಿಂದ್ ಮಹಾಸಾಗರ ದಕ್ಷಿಣ ಮೇ, ಹಿಂದೂ ಮಹಾಸಾಗರ ಇಲ್ಲಿಂದ ಇಲ್ಲಿವರೆಗೆ ನಮ್ಮ ದೇಶ ಹಬ್ಬಿಕೊಂಡಿದೆ ಅಂತ ಅರ್ಥ. ದಕ್ಷಿಣ ಮೇ ಹಿಂದೂ ಮಹಾಸಾಗರ, ದೊಡ್ಡ ಸಾಗರ ಇದು ಹಿಂದೂ ಮಹಾಸಾಗರ. ಸಾಗರ್ ಕಿ ಲಹರೆ ಟಕರಾತ್ರಿ ಪೂರ್ವ और ಪಶ್ಚಿಮ ಮೇ. ವಾವ್. ಈ ಸಾಗರನ ನೀರಿನ ಒಂದು ದಂಡೆ ಪೂರ್ವ ಪಶ್ಚಿಮ ಕಡೆಗೂ ಹರಿಯುತ್ತದೆ. ಇಲ್ಲೂ ಕೂಡ ನದಿ ಹರಿತಾ ಇದೆ, ಅಂದ್ರೆ ಈ ಕಡೆನೂ ನದಿಗಳು ಹರಿತಾ ಇದೆ. ಸರೋವರ ಹಿಂದೂ ಮಹಾಸಾಗರ ಹರಿತಾ ಇದೆ. ಸಾಗರ್ ಕಿ ಲಹರೆ, ಲಹರೆ ಅಂತಂದ್ರೆ ತೆರೆಗಳು, ವೇವ್ಸ್ ನೋಡ್ರಿ. ಸಾಗರ್ ಕಿ ಲಹರೆ ಟಕರಾತ್ರಿ ಪೂರಬ್ और ಪಶ್ಚಿಮ ಮೇ, ಈ ಕಡೆ ಆ ಕಡೆ ಅದರ ಒಂದು ತೆರೆಗಳು ಏನ್ ಮಾಡ್ತವೆ, ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಮಾಡ್ತವೆ, ಲಹರ ಅಲೆಗಳು ಬಡಿತಾ ಇದ್ದಾವೆ. ಅಂದ್ರೆ ಅಷ್ಟು ವಿಶಾಲವಾದಂತ ನಮ್ಮ ದೇಶ. ಈಶ್ವರ್ ಕಿ ಕೃಪಾ ಸದಾ ರಹಿ ಭಾರತ ಭೂಮಿ ಮೇ. ಆ ದೇವರ ಒಂದು ಕೃಪೆ, ಈಶ್ವರ್ ಕಿ ಕೃಪಾ ನಮ್ಮ ಭಾರತ ದೇಶದ ಮೇಲೆ ಸದಾ ನಮ್ಮ ಮೇಲೆ ಇದೆ. ಇನ್ನೊಂದು ಹೇಳ್ತೀನಿ ಮಕ್ಕಳೇ, ಎಲ್ಲ ದೇಶದಲ್ಲಿ ಭೂಕಂಪ, ಪ್ರಳಯ, ಹತ್ಯಾಕಾಂಡ, ಆಮೇಲೆ ಏನಪ್ಪಾ ಅಂತಂದ್ರೆ ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಆಯ್ತು ಗೊತ್ತಲ್ಲ, ಈ ರೀತಿಯಾದಂಥ ಹತ್ಯಾಕಾಂಡಗಳು ಎಲ್ಲ ಕಡೆ ಆಗ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶ ಯಾವುದೂ ಆಗಲ್ಲ ನೋಡ್ರಿ. ಭೂಕಂಪ ಎಲ್ಲೋ ಚಿಕ್ಕ ಪುಟ್ಟ ಒಂದು ಭೂಕಂಪಗಳು ಆಗ್ತಾವಾದ್ರೆ, ಜಪಾನ್ನಲ್ಲಿ ಆಗುವಂಥ ಭಯಂಕರವಾದಂಥ ಭೂಕಂಪ ನಮ್ಮ ಭಾರತ ದೇಶದಲ್ಲಿ ಆಗಲ್ಲ. ಜಪಾನ್ನಲ್ಲಿ ಆಗುವಂಥ ಭಯಂಕರವಾದ ಪ್ರಳಯಗಳು ನಮ್ಮಲ್ಲಿ ಆಗಲ್ಲ. ಒಂದಿಷ್ಟು ಆಗ್ಬೋದು, ಬಟ್ ಅಲ್ಲಿ ಊರಿಗೆ ಕೊಚ್ಕೊಂಡು ಹೋಗುವಷ್ಟು ಮಹಾಪ್ರಳಯಗಳಾಗ್ತವೆ, ಭೂಕಂಪಗಳ ಮಹಾ ಬೆಂಕಿಗೆ ಆಹುತಿ ಆಗ್ತಾವಲ್ಲ. ಎಲ್ಲ ಏನಪ್ಪಾ ಅಂತಂದ್ರೆ ಬೆಂಕಿ ಮಳೆ ಬೀಳುತ್ತೆ, ಬೆಂಕಿ ಸ್ಫೋಟ ಆಗುತ್ತೆ, ಜ್ವಾಲಾಮುಖಿಗಳು ಬೀಳುತ್ತೆ ನೋಡ್ರಿ. ಆ ರೀತಿ ನಮ್ಮ ಭಾರತ ದೇಶದಲ್ಲಿದೆಯಾ. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳಿಂದ ನಮ್ಮ ಭಾರತ ಏನಪ್ಪಾ ಅಂತಂದ್ರೆ ತುಂಬ ಸೇಫ್ಟಿಯಾಗಿದೆ. ನಮ್ಮನ್ನು ಅದು ರಕ್ಷಿಸ್ತಾ ಇದೆ. ಅದು ನಮ್ಮ ರಕ್ಷಣೆಯ ಕಾರಣ ನಮ್ಮ ನಂಬಿಕೆ ದೇವರು ಶಿವ ಅಂತ ಅರ್ಥ. ईश्वर की कृपा सदा रही भारत भूमि में, प्रकृति हर मौसम में फलती रही भारत भूमि में. हर मौसम में ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲದಲ್ಲಿ ಸದಾ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ಭೂಮಿ ನಮಗೆ ರಕ್ಷಣೆಯನ್ನ ಮಾಡ್ತಾ ಇದೆ. ಭಾಂತಿ ಭಾಂತಿ ಕೆ ಪಶು, ಭಾಂತಿ ಭಾಂತಿ ಕೆ ಪಶು ನೋಡ್ರಿ. ಭಾಂತಿ ಅಂತಂದ್ರೆ ಏನು ಇಲ್ಲ ಅಂತಂದ್ರೆ ಎಲ್ಲ ತರದ ಪಶುಗಳು ಅಂತ ಅರ್ಥ. ಭಾಂತಿ ಅಂದ್ರೆ ಎಲ್ಲ ತರ ಪಶು, ಜೀವ ಜಂತು ವಿಚರಣ ಕರ್ತೆ ಭಾರತ ಮೇ. ನೋಡ್ರಿ ಎಲ್ಲಾ ತರ ಪಶುಗಳು, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು, ಭೂಮಿಯ ಮೇಲೆ ನಡೆದಾಡುವಂತ ಪ್ರಾಣಿಗಳು, ಸಮುದ್ರದಲ್ಲಿ ಹರಿದಾಡುವಂತ ಏನಪ್ಪಾ ಪ್ರಾಣಿಗಳು ನೋಡ್ರಿ. ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ. ಭಾಂತಿ ಕೆ ಪಶು, ಎಲ್ಲ ತರದ ಚಿಕ್ಕ ಚಿಕ್ಕ ಪ್ರಾಣಿಗಳಿಂದ ಹಿಡ್ಕೊ ದೊಡ್ಡ ಪ್ರಾಣಿಗಳವರೆಗೂ ನಮ್ಮ ಭಾರತದಲ್ಲಿ ಇದೆ. ಜೀವ ಜಂತು ನೋಡ್ರಿ, ಜೀವ ಜಂತು ಎಂತ ಏನಪ್ಪಾ ಅಂತಂದ್ರೆ ಮನುಷ್ಯರನ್ನು ಹಿಡ್ಕೊಂಡು ಎಲ್ಲಾ ಜೀವಿಗಳು, ಚಿಕ್ಕ ಜೀವಿ ಹಿಡ್ಕೊಂಡು ದೊಡ್ಡ ಜೀವಿಗಳವರೆಗೆ ನಮ್ಮ ಭಾರತ ದೇಶದಲ್ಲಿ. ಮೈದಾನ್, ಜಂಗಲ್, ಘರ್, ಬಾಜಾರ್, ಸಂಪನ್ನ ರಹೆ ಭಾರತ ಮೇ. ಮೈದಾನ್ ಅಂತಂದ್ರೆ ಮೈದಾನ ಅಂದ್ರೆ ನಮ್ದು ಗ್ರೌಂಡ್ ಅಷ್ಟೇ ಅಲ್ಲ, ನಮ್ಮ ಮನೆ ಹತ್ರ ಗ್ರೌಂಡ್ ಇರೋದು, ನಮ್ಮ ಸ್ಕೂಲ್ ಹತ್ರ ಗ್ರೌಂಡ್ ಇರೋದಲ್ಲ ಮಕ್ಕಳೇ. ಮೈದಾನ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಇದು ನೋಡಿದಿರ, ರಾಜಸ್ಥಾನದ ಒಂದು ಮರುಭೂಮಿ ನೋಡಿದಿರಲ್ಲ,
ಎಷ್ಟೊಂದು ಸುಂದರವಾದಂಥ ಮರುಭೂಮಿ ಅಲ್ವಾ. ಸೊ ಅದಕ್ಕೂ ಮೈದಾನ ಅಂತ ಕರಿತೇವೆ. ಆಟದ ಮೈದಾನ ಒಂದೇ ಮೈದಾನ ಅಲ್ಲ, ಎಷ್ಟೋ ಭೂಮಿ ಇನ್ನು ನಮಗೆ ಸಿಗ್ತಾ ಇದೆ. ಎಷ್ಟೊಂದು ಭೂಮಿ ನಮ್ಮ ಭೂಮಿ ಮೇಲೆ ನಮಗೆ ಏನಪ್ಪಾ ಅಂತಂದ್ರೆ ಜೀವ ಸಂಕುಲ ಬೆಳೆಯೋದಕ್ಕೆ ಅಲ್ಲಿ ಭೂಮಿ ಇದೆ. ಆಮೇಲೆ ಜಂಗಲ್, ಕಾಡು, ಅರಣ್ಯ ಇದೆ ನಮ್ಮಲ್ಲಿ. ಎಷ್ಟೊಂದು ಗಿಡ ಮರ, ದೊಡ್ಡ ಕಾಡುಗಳಿದಾವೆ ನಮ್ಮ ಭಾರತ ದೇಶದಲ್ಲಿ. ಮನೆಗಳಿದಾವೆ, ಬಾಜಾರ್ಗಳಿದಾವೆ, ಸಂಪನ್ನ ರಹೆ ಭಾರತವೇ. ಇವು ಎಲ್ಲ ಏನಪ್ಪಾ ಅಂತಂದ್ರೆ ನಮಗೆ ಬೇಕಾದಷ್ಟು ನಮಗೆ ಸಿಗ್ತಾವೆ. ಇಸ್ ಧರಾ ಕಿ ಅಥಾಹ ದೌಲತ್ ಬಸಿ ಹೇ ಭಾರತ ಭೂಮಿ ಹೇ. ನೋಡ್ರಿ, ಅಥಾಹ ಅಂದ್ರೆ ಇಸ್ ಧರ ಅಂದ್ರೆ ಭೂಮಿ. ಇಸ್ ಭೂಮಿಯಲ್ಲಿ ಚಿನ್ನ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ಬೆಳೆಯುತ್ತೆ ಅಂದ್ರೆ ಗಿಡದಲ್ಲೇ ಬೆಳೆಯೋದಿಲ್ಲ, ಈ ಮಣ್ಣಿನಲ್ಲಿ ಇದೆ ಮಕ್ಕಳು. ಯಾಕಂದ್ರೆ ಎಷ್ಟೋ ಹಿಂದಿನ ಕಾಲದಲ್ಲಿ ಚಿನ್ನ, ಬೆಳ್ಳಿ ಇಲ್ಲಿ ಬುಟ್ಟಿ ಗಂಟ್ಲೆ ಅಂದ್ರೆ ಏನಪ್ಪಾ ಹೇಳ್ರಿ ನೋಡೋಣ, KG ಗಂಟ್ಲೆ ಮಾರ್ತಾ ಇದ್ರು ಮುತ್ತು ರತ್ನಗಳು. ಈ ಒಂದು ಮಣ್ಣಿನಲ್ಲಿ ಬಂಗಾರದಂತ ಒಂದು ಫಲವತ್ತತೆಯನ್ನ ಕಾಣ್ತೀವಿ ನಾವು. ಈ ಮಣ್ಣಿನಲ್ಲಿ ಏನನ್ನು ನಾವು ಬೆಳಿಬಹುದು, ಅಷ್ಟೊಂದು ಫಲವತ್ತತೆಯಾದಂಥ ಮಣ್ಣು ನಮಗೆ ಸಿಗುತ್ತೆ. ಬಂಗಾರ ಬೆಳೆಯುವಂತ ನಾಡು ನಮ್ಮ ಭಾರತ ನಾಡು. ಹರ್ ದೇಶವಾಸಿ ಗರ್ವ ಕರ್ತಾ ಹೇ ಅಪನಾ ಜೀವನ್ ಪಾಕರ್ ಭಾರತ್ ಮೇ. ನಮ್ಮ ಭಾರತೀಯರು ಅನ್ನೋದು ಏನಿದೆ ನೋಡ್ರಿ, ನಾವು ಧನ್ಯರು, ನಾವು ಭಾರತ ದೇಶದಲ್ಲಿ ಹುಟ್ಟಿದೆವು ಅಂತ ಹೇಳುವಂತ ಅವಕಾಶ ಇಲ್ಲಿ ಎಲ್ಲರಿಗೂ ಇದೆ. ಆ ಗರ್ವದಿಂದ ಹೇಳ್ತಾರೆ ನಾವು ಭಾರತೀಯರು ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಸಂಪತ್ತಿದೆ. ಎಲ್ಲ ಕಾಡು ಮೇಡುಗಳಿದಾವೆ, ಮೈದಾನಗಳಿದಾವೆ, ಏನಪ್ಪಾ ಅಂತ ಖನಿಜಾಂಶಗಳಿದಾವೆ. ಎಷ್ಟೊಂದು ಖನಿಜ ಏನಪ್ಪಾ ತಾಮ್ರ ಇರ್ಬೋದು, ಸತು ಇರಬಹುದು, ಬೆಳ್ಳಿ, ಬಂಗಾರ, ವಜ್ರ, ಮುತ್ತು, ರತ್ನಗಳು ಹೇರಳವಾಗಿ ಅಂದ್ರೆ ಬಹಳಷ್ಟು ಇಲ್ಲಿ ಸಂಪನ್ನವಾಗಿದ್ದಾವೆ ಅಲ್ವಾ. ಗಂಧದ ನಾಡು ಇದು ನಮ್ಮ ಭಾರತ ದೇಶ. ಸೊ ಎಲ್ಲದಕ್ಕೂ ಯಾವುದೇ ಕಡಿಮೆ ಇಲ್ಲದ ಎಲ್ಲನೂ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಾವು ಭಾರತೀಯರು, ಇಲ್ಲೊಂದು ನಾವು ಇಷ್ಟು ಸುಖದಿಂದ ಇದ್ದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನೇಕ ಧರ್ಮ ರೀತಿ ರಿವಾಜ್ ಅಪನಾತೆ ಜನ್ ಇಸ್ ಭಾರತ್ ಮೇ. ಈ ಭಾರತ ದೇಶದಲ್ಲಿ ಅನೇಕ ಧರ್ಮೀಯರಿದ್ದಾರೆ. ಕ್ರಿಶ್ಚಿಯನ್ಸ್ ಬರ್ತಾರೆ ಅಂತ ಕ್ರಿಶ್ಚಿಯನ್ಸ್ ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನ ನಮ್ಮ ಭಾರತದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಸೊ ಅವ್ರು ಒಬ್ಬರೇ ಆಚರಣೆ ಮಾಡಲ್ಲ, ಅಲ್ಲಿದ್ದಂಥ ಎಲ್ಲಾ ಜನರನ್ನ, ಅವ್ರ ನೈಬರ್ಸ್, ಅವ್ರ ಸುತ್ತಮುತ್ತಲ ಇದ್ದಂಥ ಎಲ್ಲಾ ಜನರನ್ನ ಕರ್ಕೊಂಡು ಕ್ರಿಸ್ಮಸ್ ಮಾಡ್ತಾರೆ. ಹಿಂದೂ ಧರ್ಮದವರು ನವರಾತ್ರಿ ಆಚರಣೆ ಮಾಡ್ತೀವಿ, ಹೌದಾ, ದೀಪಾವಳಿ ಆಚರಣೆ ಮಾಡ್ತೀವಿ. ನಾವಷ್ಟೇ ಆಚರಣೆ ಮಾಡಲ್ಲ, ಎಲ್ಲಾ ಧರ್ಮದವ್ರನ್ನ ಕರ್ಕೊಂಡು ನಾವು ಏನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. ಬಕ್ರೀದ್, ಮೊಹರಂ ಅಂತ ಮುಸ್ಲಿಮ್ಸ್ ಮಾಡ್ತಾರೆ ನೋಡ್ರಿ, ಅವರಷ್ಟೇ ಮಾಡಲ್ಲ, ಎಲ್ಲಾ ಧರ್ಮದವ್ರನ್ನು ಕರೆದು ಖುಷಿಯಿಂದ ಆಚರಣೆ ಮಾಡ್ತಾರೆ. ಸೊ ಇಲ್ಲಿ ಧರ್ಮ ರೀತಿ ರಿವಾಜ್ ಎಲ್ಲಾ ಸಂಪ್ರದಾಯಗಳು ಬೇರೆ 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 ಆಗಿರ್ತಾವೆ. ಮುಸ್ಲಿಮ್ಸ್ ತಮ್ಮ ಸಂಪ್ರದಾಯ, ಹಿಂದೂಸ್ ತಮ್ಮ ಸಂಪ್ರದಾಯ, ಕ್ರಿಶ್ಚಿಯನ್ಸ್ ಅವರ ಸಂಪ್ರದಾಯ. ಅಂದ್ರೆ ಅವರು ಏನ್ ಮಾಡ್ತಾರೆ, ಭಾರತ ದೇಶದಲ್ಲಿ ಎಲ್ಲಾ ಸಂಪ್ರದಾಯದವರು ಇದ್ದಾರೆ. ಅನೇಕತಾ ಮೇ ಏಕತಾ ಬಸಿ ಹೇ ಯಹಾ ಕೆ ಹರ್ ವಾಸಿ ಮೇ. ನಾವೆಲ್ಲರೂ ಒಂದೇ. ನಾವು ಭಾರತ ದೇಶಕ್ಕೆ ಕಷ್ಟ ಅಂತ ಬಂದ್ರೆ, ಸಂಕಟ ಅಂತ ಬಂದಾಗ, ಪ್ರಾಬ್ಲಮ್ಸ್ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರಿಸ್ತೀವಿ ಅಲ್ವಾ. ನಾವು ಅವ್ರಿಗೆ ಸಹಾಯ ಮಾಡಬಾರ್ದು, ಇವ್ರಿಗೆ ಸಹಾಯ ಮಾಡಬಾರ್ದಂತೂ ನಮ್ಮ ಭಾರತೀಯರ ಒಂದು ಮನಸ್ಸಿನಲ್ಲಿ ಇಲ್ಲ. ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರಿಸ್ತೀವಿ. ಪೈಚಾನಾ ಜಾತಾ ಭಾರತ್ ವಿಶಾಲ್ ದೇಶಕ್ಕೆ ನಾಮ್ಸೆ. ಅದಕ್ಕೆ ನಮ್ಮ ಭಾರತ ದೇಶ ವಿಶಾಲವಾದಂಥ ದೇಶ, ಬಹು ದೊಡ್ಡ ದೇಶ. ದೊಡ್ಡದು ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ನಮ್ಮ ಭಾರತ ಇಡೀ ಮ್ಯಾಪಲ್ಲಿ ನೋಡಿದ್ರೆ ನಮ್ಮ ಭಾರತ ದೇಶ ದೊಡ್ಡ ದೇಶ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ವಿಶಾಲ ದೇಶ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಅನೇಕ ಜಾತಿ, ಧರ್ಮ, ಮತ, ಅನೇಕ ಒಂದು ರೂಢಿ ಸಂಪ್ರದಾಯಗಳಿದ್ದಾವೆ. ಎಲ್ಲ ಪ್ರಾಣಿ ಪಕ್ಷಿಗಳ ಸಂಕುಲ ಇದೆ. ಇಲ್ಲಿ ಎಲ್ಲ ರೀತಿಯ ಸಂಪತ್ತು ನಮ್ಮ ಭಾರತ ದೇಶದಲ್ಲಿದೆ. ಆಮೇಲೆ ಅನೇಕತಾಮೆ, ಏಕತೆ, ಎಲ್ಲರ ಜೊತೆ ಸೇರಿ ನಾವು ಒಂದು ಅಂತ ಹೇಳುವಂತ ಮನೋಭಾವ ನಮ್ಮಲ್ಲಿರುವುದರಿಂದ ನಮ್ಮ ಭಾರತ ದೇಶ ವಿಶಾಲ ದೇಶದವನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು ಅಲ್ವಾ. ಚಿಲ್ಡ್ರನ್, ತುಂಬಾ ಚೆನ್ನಾಗಿದೆ ಅಲ್ಲ. ಒನ್ಸ್ ಅಗೇನ್ ಐ ರೀಡ್ ಚಿಲ್ಡ್ರನ್. ओके, पहचाना जाता भारत विशाल देश के नाम से। हिमालय पर्वत उत्तर में, हिंद महासागर दक्षिण में, सागर की लहरें टकराती पूरब और पश्चिम में, ईश्वर की कृपा सदा रही भारत भूमि में, प्रकृति हर मौसम में फलती रही भारत भूमि में, भांति भांति के पशु जीव जंतु विचरण करते भारत में,
मैदान जंगल घर बाजार संपन्न रहे भारत में, इस धरा की यथा दौलत बसी है भारत भूमि में। हर देशवासी गर्व करता अपने जीवन पाकर भारत में, अनेक धर्म रीति रिवाज अपनाते जन इस भारत में। अनेकता में एकता बसी है यहाँ के हर वासी में, पहचाना जाता भारत विशाल देश के नाम से। तो बहुत सुंदर है चिल्ड्रन, यहाँ पे बहुत सुंदर पद्य है। तो इस पद्य में हम भारत देश के बारे में बहुत कुछ जान चुके हैं, है ना चिल्ड्रन। तो आज इस क्या है शब्दार्थ भी देखेंगे। यहाँ पे शब्दार्थ पेज नंबर 19, ओपन योर पेज नंबर 19 चिल्ड्रन। पेज नंबर 19 शब्दार्थ विशाल बड़ा, विस्तृत लार्ज ह्यूज, उत्तर नॉर्थ, पूरब ईस्ट, दक्षिण साउथ, हिंद महासागर इंडियन ओशियन, बसी है समाई है इज कंटेन, जीवन पाकर जन्म पाकर टू बी बॉर्न, अनेकता में एकता यूनिटी इन डाइवर्सिटी, सम्मान संपन्न धनी rich in resources, जंतु जीव लिविंग बीइंग्स, दौलत संपत्ति वेल्थ, अथा बहुत ज्यादा टू मच, प्रकृति नेचर कृपा भलाई ब्लेसिंग्स, रीति रिवाज कस्टम्स एंड रिचुअल्स। ओके चिल्ड्रन, वंस अगेन विशाल लार्ज, उत्तर नॉर्थ, पूरब ईस्ट, दक्षिण साउथ, हिंद महासागर इंडियन ओशियन, बसी है इन कंटेंट, जीवन पाकर टू बी बोर्न, अनेकता में एकता यूनिटी ऑफ डाइवर्सिटी, संपन्न रिच इन रिसोर्सेस, जंतु लिविंग बीइंग्स, दौलत वेल्थ, अथाह टू मच, प्रकृति नेचर कृपा ब्लेसिंग्स, रीति रिवाज कस्टमर्स एंड रिचुअल्स। ओके चिल्ड्रन, सो तो अभी है आपका होमवर्क, देखेंगे। आपका होमवर्क भी बहुत इंपॉर्टेंट है ना चिल्ड्रन। ओके, रीड पोएम एंड राइट शब्दार्थ। ओके, राइट शब्दार्थ वन टाइम। ओके, वन टाइम राइट। एंड अब तो आपको पता चल गया होगा हमारा भारत देश कैसा है, बहुत विशाल भारत देश हमारा है। ओके चिल्ड्रन, सो रीड पोएम, ಒಂದು ಸರಿ ಇಲ್ಲ ಎರಡು ಸರಿ ಇಲ್ಲ ಮೂರು ಸರಿ ನೀವು ರೀಡ್ ಮಾಡ್ರಿ ಪೋಯಮನ್ನು, ಅದನ್ನ ಲರ್ನ್ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ರಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿರಿ ಅದನ್ನು. ಓಕೆ, ಆ್ಯಂಡ್ ಶಬ್ದಾರ್ಥ ಒನ್ ಟೈಮ್. ಓಕೆ ಚಿಲ್ಡ್ರನ್, ಬಾಯ್ ಚಿಲ್ಡ್ರನ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.